Morning friends. Okay, today's topic is time and work. ಅಂದ್ರೆ ಸಮಯ ಮತ್ತು ಕೆಲಸ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಇಂದ ಸಮಯ ಮತ್ತು ಕೆಲಸ ಟಾಪಿಕ್ಸ್ ನೋಡ್ತಾ ಹೋಗ್ತಿದ್ವಿ. ಇದರ ಪ್ರೀವಿಯಸ್ ಕ್ಲಾಸಸ್ ಬೇಕು ಅಂದ್ರೆ ಯು ಕ್ಯಾನ್ ಚೆಕ್ ಇನ್ ದ ಡಿಸ್ಕ್ರಿಪ್ಷನ್. ಓಕೆ, ಓಕೆ, ಇಲ್ಲಿ ನೋಡಿ, 30 ಜನರು 27 ದಿನದಲ್ಲಿ 20,000 ಬಲ್ಬ್ಗಳನ್ನು ತಯಾರಿಸ್ತಾರೆ. ಹಾಗಾದ್ರೆ 30 ದಿನದಲ್ಲಿ 40,000 ಬಲ್ಬ್ಗಳನ್ನು ತಯಾರಿಸಲು ಹೆಚ್ಚುವರಿ ಜನರ ಅಗತ್ಯವಿದೆ ಅಲ್ವಾ? ಯಾಕೆಂದ್ರೆ ಇಲ್ಲಿ 20,000 ಮಾಡ್ತಿದ್ದ ಏನ್ ಮಾಡ್ತಿದ್ದಾರೆ, 40,000 ಬಲ್ಬ್ ಮಾಡ್ಬೇಕು ಅಂದ್ರೆ ವರ್ಕರ್ಸ್ ಏನ್ ಬೇಕಾಗುತ್ತೆ, ಎಕ್ಸ್ಟ್ರಾ ಬೇಕೋ ಬೇಡವಾ ಅದಕ್ಕೆ. ಓಕೆ, ಎಷ್ಟು ಜನ ಇದ್ರು ಫಸ್ಟ್ ಇನಿಷಿಯಲಿ? 30 ಜನ ಇದ್ರ. ಹಾಗಾದ್ರೆ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಿದ್ರಂತೆ? 27 ದಿವಸದಲ್ಲಿ ಮುಗಿಸ್ತಿದ್ರು. ಹಾಗಾದ್ರೆ ಎಷ್ಟು ಕೆಲಸ ಮುಗಿಸ್ತಿದ್ರು? 20,000 ಕೆಲಸ ಮುಗಿಸ್ತಿದ್ರು. ಹಾಗಾದ್ರೆ ಎಷ್ಟು ಜನ ಬೇಕು ಅಂತ ನಂಗೆ ಗೊತ್ತಿಲ್ಲ. ಗೊತ್ತನ್ರೋ? ಮೆನ್ಸ್ ಗೊತ್ತಿಲ್ಲ. ಹಾಗಾದ್ರೆ ಎಷ್ಟು ದಿವಸ ಬೇಕಂತಪ್ಪ ಇವ್ರಿಗೆ ಕೆಲಸ ಮುಗಿಸಕ್ಕೆ? 30 ಡೇಸ್ ಬೇಕು. ಹಾಗಾದ್ರೆ ಎಷ್ಟು? 40,000 ಬಲ್ಬ್ಸ್ಗೆ 1 2 ಓಕೆ, 30 1 30 20 m 1/m is equal to 27 by 1/2. m is equal to 27 into ಎಷ್ಟಾಗುತ್ತೆ? m 54 ಆಗುತ್ತೆ. ಆದ್ರೆ ಈ 54 ಜನದಲ್ಲಿ ನನ್ನ ಹತ್ರ ಆಲ್ರೆಡಿ ಎಷ್ಟು ಜನ ವರ್ಕರ್ಸ್ ಇದ್ದಾರೆ? 30 ಜನ ಇದ್ದಾರೆ. ಎಷ್ಟು ಬೇಕು ನಿನಗೆ? ಈಗ M2 ಬೇಕು ಅಂದ್ರೆ ನನ್ನ ಹತ್ರ ಆಲ್ರೆಡಿ M1 ಇದ್ದಾರೆ. ಹಾಗಾದ್ರೆ ಇಲ್ಲಿ ಎಷ್ಟು ಬೇಕು ಅಂತ ತಾನೆ? ಸಾರಿ, ಟೋಟಲ್ ಮೀನ್ಸ್ ನನ್ಗೆ ಗೊತ್ತಾಯ್ತು ಎಷ್ಟು ಬೇಕು ಅಂತ. ಎಷ್ಟು? 54 ಜನ. ಹಾಗಾದ್ರೆ ನನಗೆ ರಿಕ್ವೈರ್ಡ್ ಇದ್ದಿದ್ದು ಎಷ್ಟು? M1 ಗೊತ್ತು ಮೈನಸ್ M2 ಎಷ್ಟಾಗುತ್ತೆ? ಎಷ್ಟು? M ಬೇಕು ಅಂದಾಗ M2 M ಬೇಕಲ್ವ ನಮ್ಗೆ? ಎಷ್ಟು ಜನ ಎಕ್ಸ್ಟ್ರಾ ಬೇಕು ಅಂತ? M1 ಎಷ್ಟು? 30 ಮೈನಸ್ 54. ಹಾಗಾದ್ರೆ ಎಷ್ಟು ಜನ ಬೇಕು ಅಡಿಷನಲ್? 24 ಜನ ಬೇಕು. 24 ಮೆನ್ಸ್. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, 20 ಮೆನ್ಸ್ 20 ಜನರು 1/4 ಅಂದ್ರೆ 4 ಕೆಲಸ ಇರುತ್ತೆ. 4 ಕೆಲಸನ 20 ಜನ ಎಷ್ಟು ಮಾಡ್ತಾರೆ? ಒಂದೇ ಕೆಲಸ ಮಾಡೋದಂತೆ. 20 ಜನ ಎಷ್ಟು ಕೆಲಸ ಮಾಡ್ತಾರೆ? ಒಂದೇ ಕೆಲಸ ಮಾಡೋದು. ಅಂದ್ರೆ 4 ಕೆಲಸದಲ್ಲಿ ಒಂದೇ ಕೆಲಸ ಮಾಡೋದು. ಹಾಗಾದ್ರೆ ವರ್ಕ್ ಇನ್ 8 days ಅಂದ್ರೆ 8 ದಿನದಲ್ಲಿ ಆ ಒಂದು ಭಾಗ ಕೆಲಸನ 20 ಜನ ಮಾಡ್ತಾರಂತೆ. ಓಕೆ, ಫೈಂಡ್ ದಿ ನಂಬರ್ ಆಫ್ ಅಡಿಷನಲ್ ಮೆನ್ಸ್. 20 ಜನಕ್ಕೆ ಇನ್ನು ಎಷ್ಟು ಜನ ಸೇರ್ಕೊಂಡ್ರೆ ರಿಮೈನಿಂಗ್ ರಿಕ್ವೈರ್ಡ್ ಟು ಕಂಪ್ಲೀಟ್ ದ ಜಾಬ್ ಅಂದ್ರೆ ಇನ್ನು ಉಳಿದಿತ್ತಲ್ವಾ, ಆ ಉಳಿದಿರೋ ಕೆಲಸನ ಮುಗಿಸ್ತಾರಂತೆ. ಹಾಗಾದ್ರೆ ನೆಕ್ಸ್ಟ್ 4 ದಿನದಲ್ಲಿ. ಆಯ್ತಾ? ಮೀನ್ಸ್ ಎಷ್ಟು ಜನ ಇದಾರಪ್ಪ? ಫಸ್ಟ್ 20 ಜನ ಇದ್ದಾರೆ. ಅವ್ರಿಗೆ 20 ಜನಕ್ಕೆ ಎಷ್ಟು ದಿನ ಬೇಕಂತ ಕೆಲಸ ಮಾಡಕ್ಕೆ? ಎಷ್ಟು ಬೇಕು? ಅವ್ರಿಗೆ ಎಷ್ಟು ಕೆಲಸ ಮಾಡ್ತಾರೆ? ಒಂದೇ ಕೆಲಸ ತಾನೆ? ಒಂದೇ ತಾನೆ. ಹಾಗಾದ್ರೆ ನೆಕ್ಸ್ಟ್ ಇನ್ನ ಅಡಿಷನಲ್ ಮೆನ್ಸ್ ಸೇರ್ಕೊಬೇಕು. ಇರ್ಲಿ, ಅವ್ರಿಗೆ ಎಷ್ಟು ದಿವಸ ಬೇಕಿನ್ನ ಕೆಲಸ ರಿಮೈನಿಂಗ್ ಕೆಲಸ ಮುಗಿಸಕ್ಕೆ? 4 ದಿವಸ. ಹಾಗಾದ್ರೆ ಎಷ್ಟು ಜನ ಇದ್ದಾರೆ? ಎಷ್ಟು ಕೆಲಸ ಮುಗಿಸ್ಬೇಕು ಅವರು? ಎಷ್ಟು? ಇಲ್ಲಿ 1/4 ಕೊಟ್ಟಿದ್ದಾರೆ ಅಂದ್ರೆ ಇವ್ರು ಒಂದು ಕೆಲಸ ಮುಗಿಸ್ತಾರೆ. ಉಳಿದಿದೆ ಎಷ್ಟು? 1/4 1 - 4 3 ಕೆಲಸ ಮುಗಿಸ್ತಾರೆ. ಓಕೆ, 4 ಇಂದ 4 1 4 2 ಎಷ್ಟಾಗುತ್ತೆ? 22 40 by m is equal to 1/3. 4 3s m is equal to 4 3s ಎಷ್ಟಪ್ಪ? 120. 120 ಜನ ಇದ್ರೆ ಈ 3 ಭಾಗ ಕೆಲಸನ 4 ದಿವಸ ಮುಗಿಸ್ತಾರಂತೆ. ಆದ್ರೆ ನನಗೆ ಕ್ವಶನ್ ಅಲ್ಲಿ ಹೇಳ್ತಾ ಇದ್ದಾರೆ ಎಷ್ಟು ಜನ ಸೇರಿಕೊಂಡ್ರೆ ಬೇಕು ಅಂತ. ಆಲ್ರೆಡಿ ನನ್ನ ಹತ್ರ ಎಷ್ಟು ಜನ ಇದ್ದಾರೆ? 120 ಜನದಲ್ಲಿ ಎಷ್ಟು ಜನ ಇದ್ದಾರೆ? ಆಲ್ರೆಡಿ 20 ಜನ ಇದ್ದಾರೆ. ಎಷ್ಟು ಜನ ನಾನು ಕೆಲ್ಸಕ್ಕೆ ತಗೋಬೇಕು? ಎಷ್ಟು ಜನನ್ನ? 100 ಜನನ್ನ ಕೆಲ್ಸಕ್ಕೆ ತಗೋಬೇಕು. ಆಪ್ಷನ್ ಸಿ 2. 24 ಪುರುಷರು
20 ದಿನದಲ್ಲಿ ಒಂದು ಕೆಲಸವನ್ನು 1/4 ಭಾಗವನ್ನು ಪೂರ್ಣಗೊಳಿಸುತ್ತಾರೆ. ಮುಂದಿನ 15 ದಿನದಲ್ಲಿ ಆ ಕೆಲಸವನ್ನು ಪೂರ್ಣಗೊಳಿಸಲು ಇನ್ನು ಎಷ್ಟು ಜನ ಪುರುಷರು ಬೇಕು. ಓಕೆನಾ? ಹಾಗಾದ್ರೆ ಟೋಟಲ್ ನನಗೆ ಇನಿಷಿಯಲಿ ಎಷ್ಟು ಜನ ಇದ್ರು? ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಪುರುಷರು ಇದಾರಪ್ಪ? ಮೆನ್ಸ್ ಎಷ್ಟಿದ್ರು? 24 ಜನ. ಎಷ್ಟು ದಿನ ಬೇಕಂತ ಅವ್ರಿಗೆ? 20 ದಿವಸ ಬೇಕು. ಕೆಲಸ ಎಷ್ಟು ಮಾಡ್ತಾರೆ? ಒಂದ್ ಮಾಡ್ತಾರ, 4 ಮಾಡ್ತಾರೆ, 2 ಮಾಡ್ತಾರ? ಒಂದು ಕೆಲಸ ಮಾಡ್ತಾರೆ. ಹಾಗಾದ್ರೆ ನೆಕ್ಸ್ಟ್ ಎಷ್ಟು ಜನ ಸೇರ್ಬೇಕಲ್ವಾ? ಇವ್ರಿಗೆ ಗೊತ್ತಿಲ್ಲ. ಇವ್ರ ಕೆಲಸ ಎಷ್ಟು ಮುಗಿಸ್ತಾರಂತೆ? ಎಷ್ಟು ದಿವಸ ಮುಗಿಸ್ಬಿಡ್ತಾರ? ಮಿಕ್ಕಿದ್ದು 15 ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ತಾರೆ? 3 ಇಂದ 3 1s 3 5s 5 1s 5 4s. ಹಾಗಾದ್ರೆ 24 4s 96 ಡಿವೈಡೆಡ್ ಬೈ ಮೆನ್ ಎಷ್ಟು ಜನ ಬೇಕು? 1/1 ಮೆನ್ ಇಸ್ ಈಕ್ವಲ್ ಟು 96. ಅಂದ್ರೆ ಇಲ್ಲಿ ಕೆಲಸ ಮುಗಿಸ್ಬೇಕು ಅಂದ್ರೆ ಇಷ್ಟು ಟೋಟಲ್ ಕೆಲಸನ 96 ಜನ ಬೇಕು. ಅದ್ರಲ್ಲಿ ನನ್ನ ಹತ್ರ ಎಷ್ಟು ಜನ ವರ್ಕರ್ಸ್ ಇದಾರೆ? ಆಲ್ರೆಡಿ 24 ಜನ ಇದಾರೆ. ಅಂದ್ರೆ ಎಷ್ಟು ಜನ ನಾನು ಎಕ್ಸ್ಟ್ರಾ ತಗೊಳ್ಬೇಕು ಕೆಲಸಕ್ಕೆ? 72 ಜನನ ನಾನು ಎಕ್ಸ್ಟ್ರಾ ರಿಕ್ರೂಟ್ಮೆಂಟ್ ಮಾಡ್ಕೊಬೇಕಾಗುತ್ತೆ. ಆಪ್ಷನ್ ಎ. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ 25 ಪೀಪಲ್ಸ್ ಕ್ಯಾನ್ ಡೂ ಎ ವರ್ಕ್ ಇನ್ 20 ಡೇಸ್. ಅಂದ್ರೆ 25 ಜನಕ್ಕೆ 20 ದಿನ ಕೆಲಸ ಮಾಡ್ತಾರಂತೆ. ಆಗ ಆಫ್ಟರ್ 4 ಡೇಸ್ 5 ವರ್ಕರ್ಸ್ ಲೆಫ್ಟ್. 4 ದಿನ ಆದ್ಮೇಲೆ 5 ಜನ ಕೆಲಸ ಬಿಟ್ಟು ಹೋಗ್ತಾರೆ. ಹಾಗಾದ್ರೆ ಆಫ್ಟರ್ ಹೌ ಮೆನಿ ಡೇಸ್ ವಿಲ್ ಬಿ ಟೇಕ್ ಟು ಕಂಪ್ಲೀಟ್ ದಿ ವರ್ಕ್? ಅಂದ್ರೆ ಇಲ್ಲಿ ನೋಡಿ ಒಟ್ಟು ಎಷ್ಟು ಜನ ಇದಾರಪ್ಪ? ಫಸ್ಟ್ ಎಷ್ಟಿದಾರ? 25 ಜನ ಇದ್ದಾರೆ. ಹಾಗಾದ್ರೆ ಇಲ್ಲಿ ಫಸ್ಟ್ ಗಿವನ್ ಡೇಟಾ ನೋಡಿ. ಮೆನ್ ಕೊಟ್ಟಿದಾರಾ? ಮೆನ್ ಎಷ್ಟು? 25. ಹಾಗಾದ್ರೆ ಡೇಸ್ ಎಷ್ಟು ಕೊಟ್ಟಿದ್ದಾರೆ? 20 ಡೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು D2 ಏನು? D ಮೈನಸ್ D1 ಆಯ್ತಾ? ನೆಕ್ಸ್ಟ್ ವರ್ಕರ್ಸ್ M2 is equal to M minus M2 M1 by M minus M1 ಅಲ್ವಾ? ಅಂದ್ರೆ ಇಲ್ಲಿ ಕೆಲಸ ಬಿಟ್ಟು ಹೋಗ್ತಾರೆ. ಇವರು 4 ದಿವಸ ಇದ್ದಂಗೆ ಬಿಟ್ಟು ಹೋಗ್ತಾನೆ, ಇವ್ರು 5 ದಿವಸ ಇದ್ದಂಗೆ ಬಿಟ್ಟು ಹೋಗ್ತಾರೆ ಇಲ್ಲಿ, ಅಲ್ವಾ? ಅಂದ್ರೆ ಇಲ್ಲಿ ನೋಡ್ತಿದ್ದಂಗೆ ನಿನ್ಗೆ ಏನಾದ್ರು ವರ್ಕ್ ಕೊಟ್ಟಿದ್ದಾರಾ? ಯಾವ ಫಾರ್ಮುಲಾ ಹೋಗ್ಬೇಕು? M1 into D1 is equal to M2 into D2. ಆ ಫಾರ್ಮುಲಾ ಸಾಕು. ಅಂದ್ರೆ ಎಷ್ಟು ಜನ ಇದಾರೆ? ಇನಿಷಿಯಲಿ 25 ಜನ ಇದ್ರು. ಹಾಗಾದ್ರೆ ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ತಾರಂತವ್ರು? 20 ದಿವಸದಲ್ಲಿ ಕೆಲಸ ಮುಗಿಸ್ತಾರೆ. ಹಾಗಾದ್ರೆ ಇವರು ಎಷ್ಟು ದಿವಸ ಬಿಟ್ಟು ಹೋಗ್ತಾರೆ? ಎಷ್ಟು ಬಿಟ್ಟೋಗ್ತಾರೆ? ಎಷ್ಟು ಜನ ಹೋಗ್ಬಿಟ್ಟು ಹೋಗೋದು? 25 ಜನದಲ್ಲಿ 25 ಮೈನಸ್ 5 ಅಂದ್ರೆ 20 ದಿವಸ, 20 ಜನ. ಹಾಗಾದ್ರೆ ಈ 20 ಜನ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ತಾರೆ? ಅದೇ ತಾನೇ ಬೇಕಿರೋದು ನಮ್ಗೆ. ಓಕೆ, ನೋಡಿ ಇಲ್ಲಿ ಇವರ ಸಾಮರ್ಥ್ಯ, ಇವರ ಕೆಪಾಸಿಟಿ, ಎಫಿಷಿಯನ್ಸಿ ನಾವು ನೋಡ್ಬೇಕು ಅಂದ್ರೆ ಇವನ್ ಕೆಲಸ ಬಿಟ್ಟು ಹೋಗ್ತಾರಲ್ವಾ? ಎಷ್ಟು ದಿವಸದ ಮುಂಚೆ ಇವ್ರು ಬಿಟ್ಟು ಹೋಗ್ತಾರೆ? ಎಷ್ಟು ದಿವಸ ಮುಂಚೆ ಬಿಟ್ಟು ಹೋಗ್ತಾರೆ? 20 ದಿನದಲ್ಲಿ ಮುಗಿಸ್ಬೇಕಾಗಿರೋದನ್ನ ಎಷ್ಟು ದಿವಸದ ಮುಂಚೆ ಬಿಟ್ಟು ಹೋಗ್ತಾರೆ? 4 ಡೇಸ್ ಬಿಫೋರ್ ಬಿಟ್ಟು ಹೋಗ್ತಾರೆ. ಹಾಗಾದ್ರೆ ಈ 25 ಜನ 16 ದಿವಸದಲ್ಲಿ ಕೆಲಸ ಏನ್ ಮುಗಿಸಿದ್ರೆ ಹಾಗಾದ್ರೆ 20 ಜನ ಎಷ್ಟು ದಿವಸ ಮುಗಿಸ್ತಾರೆ ಅಂತ. ಓಕೆ, 16 ಇಂದ ಎಷ್ಟೇ ಹೋಗುತ್ತೆ? 4 ಅಣ್ಣ? 16 4s 16 5s 5 1s 5 5s 5 into 4 20 days. ಆನ್ಸರ್ 20 ದಿನ. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನೋಡಿ. ಎಷ್ಟು ಜನ ಇದ್ದಾರೆ? 25 ಜನ ಇದ್ದಾರೆ. ಹಾಗಾದ್ರೆ ನೆಕ್ಸ್ಟ್ ಕೆಲಸ ಮಾಡ್ಬೇಕಾದ್ರೆ ಎಷ್ಟು? 20 ಜನ. ಆದ್ರೆ ಇಲ್ಲಿ 20 ದಿವಸ ಕೆಲಸ ಮಾಡ್ತಿದ್ರು ಗೊತ್ತು. ಆದ್ರೆ ಇಲ್ಲಿ ಆಲ್ರೆಡಿ ಬಿಟ್ಟು ಹೋಗಿದ್ದಾರೆ ತಾನೆ? ಎಷ್ಟು ಜನ ಬಿಟ್ಟು ಹೋಗ್ತಿದ್ದಾರೆ? 4 ಜನ ಬಿಟ್ಟು ಹೋಗ್ತಿರೋದ್ರೆ 20 ದಿನದಲ್ಲಿ 4 ಜನ ಬಿಟ್ಟು ಹೋದ್ರೆ, 4 ದಿನದಲ್ಲಿ ಮುಂಚೆನೆ ಬಿಟ್ಟು ಹೋದ್ರೆ 16 ದಿನ ಇರುತ್ತೆ. ಯಾಕಂದ್ರೆ 25 ಜನಕ್ಕೆ 16 ದಿನದ ಕೆಲಸ ಎಷ್ಟು ಮಾಡಕ್ಕಾಗುತ್ತೋ ಅಷ್ಟು ಕೆಲಸನ 20 ಜನಕ್ಕೆ ಮಾಡಕ್ಕಾಗುತ್ತೆ ಅಂತ ತಾನೇ ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಓಕೆ, ರೈಟ್. ಓಕೆ, 40 ದಿನದಲ್ಲಿ 60 ಜನರು ಒಂದು ಕೆಲಸವನ್ನು ಮಾಡುತ್ತಾರೆ.
10 ದಿನಗಳ ನಂತರ 24 ಕಾರ್ಮಿಕರು ಕೆಲಸ ಬಿಟ್ಟು ಹೋಗುತ್ತಾರೆ. ನಂತರ ಕಾರ್ಮಿಕರು ಪೂರ್ಣಗೊಳಿಸಲು ಎಷ್ಟು ದಿನ ಬೇಕು? ಓಕೆನಾ? ಇಲ್ಲಿ ನೋಡಿ, ಟೋಟಲ್ ಎಷ್ಟು ಜನ ಇದ್ದಾರೆ? ಫಸ್ಟ್ ಇನಿಷಿಯಲಿ 60 ಜನ ಇದ್ದಾರೆ. ಆದ್ರೆ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಿದ್ರು ಅವರು? 60 ಜನ 40 ದಿವಸದಲ್ಲಿ ಮಾಡ್ತಿದ್ರು. ಹಾಗಾದ್ರೆ ಎಷ್ಟು ಜನ ಬಿಟ್ಟೋದ್ರು? ಆಲ್ರೆಡಿ ಎಷ್ಟು ಜನ ಬಿಟ್ಟೋಗಿದ್ರೆ? 10 ಜನ. ಹಾಗಾದ್ರೆ ಈ 60 ಜನ ಎಷ್ಟು ದಿವಸದಲ್ಲಿ ಕೆಲಸ ಮಾಡ್ಬೇಕು? 30 ದಿವಸದಲ್ಲಿ ಮಾಡ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಏನ್ ಹೇಳ್ತಾರೆ? 60 ಜನ ಇದ್ದಿದ್ರಲ್ಲಿ ಎಷ್ಟು ಜನ ಕೆಲಸ ಬಿಟ್ಟು ಹೋಗ್ತಿದ್ದಾರೆ? 24 ಜನ ಕೆಲಸ ಬಿಟ್ಟು ಹೋದ್ರೆ ಹಾಗಾದ್ರೆ ಅವ್ರು ಎಷ್ಟು ಜನ ಕೆಲಸ ಮಾಡ್ಬೇಕು? 36 ದಿನ. ಈ 36 ಜನ ಎಷ್ಟು ದಿವಸ ಕೆಲಸ ಮಾಡ್ಬೇಕು? ಎಷ್ಟಪ್ಪ? ಎಷ್ಟು ದಿವಸ ಕೆಲಸ ಮಾಡ್ಬೇಕು ಅಂತ. ಓಕೆನಾ? ಹಾಗಾದ್ರೆ ಸಿಂಪ್ಲಿಫೈ ಮಾಡಿ. 3 ಇಂದ 10 ಇದು 3 12 12 1 12 5 5 10 10. ಅಂದ್ರೆ ಎಷ್ಟು ದಿವಸ ಬೇಕು ಅವ್ರಿಗೆ? ಎಷ್ಟು ದಿವಸ ಬೇಕಪ್ಪ? 50 ಡೇಸ್ ಬೇಕು. 50 ದಿನಗಳು ಬೇಕಾಗುತ್ತೆ. ಓಕೆ, ರೈಟ್. ಓಕೆ, ಇಲ್ಲಿ ನೋಡಿ, there is a sufficient food for 200 men for 60 days in a camp. After 15 days 50 men left the camp. The remaining food will be sufficient for how many days? ಓಕೆನಾ? ಅಂದ್ರೆ ಏನ್ ಹೇಳ್ತಿದ್ದಾರೆ? 200 ಜನ ಇದ್ರಂತೆ. 200 ಜನಕ್ಕೆ ಊಟ ಕಳಿಸ್ತಾರೆ. ಎಷ್ಟು ದಿವಸ ಆಗಂಗಪ್ಪ? 60 ದಿನ ಆಗೋ ತರ ಕಳಿಸ್ತಾರೆ. 200 ಜನಕ್ಕೆ 60 ದಿವಸ ಊಟ ಮಾಡ್ರಿ ಅಂತ ಊಟ ಕಳಿಸ್ಕೊಡ್ತಾರೆ ಕ್ಯಾಂಪಿಗೆ. ಆದ್ರೆ ಏನ್ ಮಾಡ್ತಾರೆ? 200 ಜನ ಊಟ ಮಾಡ್ತಿರ್ತಾರೆ. 200 ಜನ ಊಟ ಮಾಡ್ತಾರೆ. ಆದ್ರೆ ಏನ್ ಮಾಡ್ತಾರಂತೆ? 15 ದಿವಸದ ಮುಂಚೆನೆ ಕ್ಯಾಂಪ್ ಬಿಟ್ಟು ಬೇರೆ ಕ್ಯಾಂಪಿಗೆ ಕಳ್ಸ್ಕೊಡ್ತಾರೆ, ಕ್ಯಾಂಪಿಗೆ ಹೋಗ್ತಾರೆ. ಹಾಗಾದ್ರೆ ಈ 200 ಜನ ಎಷ್ಟು ದಿವಸ ಊಟ ಮಾಡ್ತಾರೆ? 200 ಜನ ಒಟ್ಟು ಎಷ್ಟು ದಿವಸ ಊಟ ಮಾಡಿರ್ತಾರೆ? 60 ದಿನ ಊಟ ಮಾಡಬೇಕಾಗಿತ್ತು. ಅದ್ರಲ್ಲಿ ಎಷ್ಟು ದಿವಸ ಊಟ ಮಾಡ್ತಿದ್ದಾರೆ? ಮೀನ್ಸ್ 15 ದಿವಸ ಮುಂಚೆ ಬಿಟ್ಟು ಹೋದ್ರೆ ಎಷ್ಟು ದಿವಸ ಊಟ ಮಾಡಿರ್ತಾರೆ? ಹಾಗಾದ್ರೆ 200 ಜನ ಎಷ್ಟು ದಿವಸ ಊಟ ಮಾಡಿದ್ದಾರೆ? 45 ಡೇಸ್ ಮಾತ್ರ ಊಟ ಮಾಡ್ತಾರೆ. ಹಾಗಾದ್ರೆ ಉಳಿದಿರೋ ಜನ ಎಷ್ಟು ಜನ ಉಳಿದಿದ್ದಾರೆ? ಎಷ್ಟು ದಿವಸ? 150 ಜನ ಇರ್ತಾರೆ. ಆ 150 ಜನ ಹಾಗಾದ್ರೆ ಉಳಿದಿದ್ದ 15 ದಿವಸ ಊಟ ಇತ್ತಲ್ಲ, ಅವ್ರಿಗೆ ಏನಾಗುತ್ತೆ? ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತಾ? ಇನ್ನೊಂದ್ ಸ್ವಲ್ಪ ದಿವಸ ಮುಂದಕ್ಕೆ ಹೋಗುತ್ತೆ ತಾನೆ? ರೇಷನ್ ಏನಾಗುತ್ತೆ? ಇನ್ನೊಂದು ಮುಂದಕ್ಕೆ ಹೋಗುತ್ತಾ? ಹಾಗಾದ್ರೆ ಎಷ್ಟು ದಿವಸ ಬೇಕು ಅಂತ. ಓಕೆನಾ? 1 ಓಕೆ. 15 ಇಂದ ಎಷ್ಟೊತ್ತೆ? 3 ಜನ 15 3 ಇಲ್ಲೇ ಮಾಡ್ಬಿಡ. 15 1 15 3 ಓಕೆ. 2 3 60 ಡೇಸ್ ತನಕ ಊಟ ಹೋಗುತ್ತೆ. ಎಷ್ಟು ದಿವಸ ತನಕ ಊಟ ಸಿಗುತ್ತೆ ಅವ್ರಿಗೆ? ಉಳಿದವ್ರಿಗೆ ಊಟ ಸಿಗುತ್ತೆ 60 ದಿನದ ತನಕ ಊಟ ಸಿಗುತ್ತೆ. ಓಕೆ. ಅಕಸ್ಮಾತ್ ಅವ್ರು 15 ಜನ 15 ದಿನದ ಮುಂಚೆ 50 ಜನ ಬಿಟ್ಟು ಹೋದ್ರೆ ಇನ್ನು ಎಷ್ಟು ದಿನ ಊಟ ಸಿಗುತ್ತೆ ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಅಣ್ಣ, ಊಟ ಎಷ್ಟು? 60 ದಿವಸದಿಂದ ಸಿಗ್ತಾ ಇದೆ ಅಂದ್ರೆ ಅಕಸ್ಮಾತ್ ಅವರೆಲ್ಲ ಇದ್ದು ತಿಂದಾಗ ಎಷ್ಟು ದಿವಸ ಅಂದ್ರೆ ಇದ್ರಲ್ಲಿ 15 ದಿವಸ ತಿರೋ ಮೈನಸ್ ಮಾಡಿ. ಓಕೆ ರೈಟ್. ಓಕೆ, ಈ ಕ್ವಶನ್ ಹೋಮ್ವರ್ಕ್ ಆಗಿರುತ್ತೆ. ಓಕೆನಾ? ಹೋಮ್ವರ್ಕ್ ಮಾಡಿ ಅಂಡ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.